ಸಮಯದಲ್ಲಿ ಹೊಡೆಯೋದ್ರಿಂದ ಸುಮಾರು 5 ವರ್ಷದ ಗಿಡ ಇದು. 5 ರಿಂದ 6 ವರ್ಷ ಆಗಿದೆ ಗಿಡ. ನೋಡಿ ಯಾವ ಥರ ಫಲವತ್ತತೆಯಿಂದ ಬಂದಿದೆ. ಇದರ ಕೆಳಗಡೆ ಗರ್ತು ನೋಡಿ, ಈ ಥರ ಇದ್ದರೆ ನಿಮಗೆ ಗಿಡ ತುಂಬ ಆರೋಗ್ಯವಾಗಿ ಇರತಕ್ಕಂಥ ಗಿಡ ಅಂತಲೇ ಹೇಳ್ಬೋದು. ಮೇಲೆ ತೋರಿಸಿ. ನೋಡಿ 5 ವರ್ಷಕ್ಕೆ ನಿಮಗೆ ಈ ಥರ ಗಿಡ ನಿಮ್ದು ಯಾವುದಾದ್ರೂ ಬಂದಿದ್ದರೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ. ಈ ಒಂದು ಮಳೆಗಾಲದ ಸಮಯದಲ್ಲಿ ಮೊದಲನೇ ಮಳೆ ಏನು ಬಿದ್ದಿರುತ್ತೋ ಆ ಸಮಯದಲ್ಲಿ ಈ ಒಂದು ತೆಂಗಿನ ಗಿಡಕ್ಕೆ ನೀವು ಕಾಪರ್ ರಾಡು ಹೊಡೆಯೋದ್ರಿಂದ ನುಸಿ ರೋಗ ಅಂತಕ್ಕಂಥದ್ದು ನೆಕ್ಸ್ಟ್ ನಿಮಗೆ ಏನು ಇಳುವರಿ ಬರುತ್ತಲ್ಲ ಆ ಇಳುವರಿಯಲ್ಲಿ ಈ ಮಳೆಗಾಲ ಸಮಯದಲ್ಲಿ ಜಾಸ್ತಿ ಸ್ವಲ್ಪ ನುಸಿ ರೋಗ ಬರುತ್ತೆ. ನೀವು ಕಾಪರ್ ರಾಡು ಹೊಡೆಯೋದ್ರಿಂದ ಆ ನುಸಿ ರೋಗ ತುಂಬಾ ಕಂಟ್ರೋಲ್ ಆಗುತ್ತೆ ಈ ಒಂದು ಸಮಯದಲ್ಲಿ. ಅದರ ಜೊತೆಗೇ ನೀವು ಈ ಮಳೆ ಬಿದ್ದ ನಂತರ ಆಯಿತಾ, ಒಂದು ತಿಂಗಳ ಹಿಂದೆ ಇದನ್ನು ಕಾಂಪೋಸ್ಟ್ ಮಾಡಿರ್ತಕ್ಕಂಥ ಗೊಬ್ಬರ ಟ್ರೈಕೋಡರ್ಮಾ ಸುಡೋಮೋನಾಸ್ ಇಂದ ಹಾಕಿ ಇದನ್ನು ಕಾಂಪೋಸ್ಟ್ ಮಾಡಿರ್ತಕ್ಕಂಥ ಗೊಬ್ಬರನ ಈ ಗೊಬ್ಬರದ ಜೊತೆಗೆ ಒಂದು kg ಹರಳುಪ್ಪು, ಹಾಗೆ ಈ ಒಂದು 2 kg ಬೇವಿನ ಹಿಂಡಿ, ಈ ಬೇವಿನ ಹಿಂಡಿ ಆಯಿತಾ, ಇದನ್ನು ಪೂರ್ತಿ ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಒಂದು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಫಂಗಸ್ ಇನ್ಫೆಕ್ಷನ್ನು ಅದು ಇದು ಏನೋ ಬರುತ್ತಲ್ಲ ಅದೆಲ್ಲ ನಿಮಗೆ ತುಂಬ ಕಂಟ್ರೋಲ್ ಆಗುತ್ತೆ. ಹಾಗೆ ಗಿಡನೂ ಫಲವತ್ತತೆಯಾಗಿ ನಿಮಗೆ ಹೆಚ್ಚು ಇಳುವರಿ ಬರುತ್ತೆ. ನಂತರ ಈ ಮಳೆಗಳು ನೋಡಿ, ಈ ಮಳೆಗಳನ್ನ ಒಂದು ಗಿಡಕ್ಕೆ ಅಂದರೆ 2 ಮಳೆಗಳು, ಉತ್ತರದಿಂದ ದಕ್ಷಿಣಕ್ಕೆ ಒಂದು, ಪೂರ್ವದಿಂದ ಪಶ್ಚಿಮಕ್ಕೆ ಒಂದು, 2 ಮಳೆಗಳನ್ನ ಈ ಸಮಯದಲ್ಲಿ ನೀವು ಹೊಡೆದ್ರೆ ಗಿಡಕ್ಕೆ ಯಾವುದೇ ನುಸಿ ರೋಗ ಬರಲ್ಲ. ತುಂಬಾ ಕಂಟ್ರೋಲ್ ಆಗಿ ನುಸಿ ರೋಗ ಕಂಟ್ರೋಲ್ ಆಗುತ್ತೆ. ಮತ್ತು ಫಲವತ್ತತೆನೂ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡದಲ್ಲಿ ಈ ಹೊಂಬಾಳೆ ಹೊಡೆದಂಥ ಸಂದರ್ಭದಲ್ಲಿ ಹರಳುಗಳು ಕೂರ್ತಾವಲ್ಲ ಅದು ನಿಮಗೆ ಬೀಳಲ್ಲ, ತುಂಬ ಚೆನ್ನಾಗಿ ಕಚ್ಕೊಂಡು ನಿಮಗೆ ಜಾಸ್ತಿ ಒಂದು ಹೆಚ್ಚಿನ ರೀತಿಯ ಇಳುವರಿ ಬರುತ್ತೆ. ಈಗ ಒಂದು ರಾಡ್ನ ಇದಕ್ಕೆ ಹೊಡೆದು ತೋರಿಸ್ತೀನಿ, ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡಬೇಕು ಗಿಡಕ್ಕೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇದು ಪೂರ್ವದಿಂದ ಪಶ್ಚಿಮಕ್ಕೊಂದು ಈಗ ಹೊಡಿತಾ ಇದ್ದೀನಿ. ಈ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ತುಂಬ ನೀರಿನಂಶ ಜಾಸ್ತಿ ಇದ್ದು ನಿಮಗೆ ಈ ರಾಡು ತುಂಬ ಚೆನ್ನಾಗಿ ಇದರೊಳಗೆ ಇನ್ಸರ್ಟ್ ಆಗುತ್ತೆ. ಹೈಟು ನಿಮಗೆ ಕೆಳಗಡೆಯಿಂದ ಒಂದು 4 ಅಡಿಯಿಂದ 5 ಅಡಿವರೆಗೂ ಇದನ್ನು ಹೊಡಿಬೋದು, ಇನ್ಸ್ಟಾಲ್ ಮಾಡ್ಬೋದು. ಹೊಡೆದ್ರೆ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಈ ಥರ ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ನಿಮಗೆ ಬೇರೆ ಯಾವುದೇ ಡ್ರಿಲ್ಲಿಂಗ್ ಮಾಡಿ ಹಾಕುವಂಥ ಪ್ರಮೇಯ ಬರಲ್ಲ ಇದರಲ್ಲಿ ಈ ಸಮಯದಲ್ಲಿ ಹೊಡೆಯೋದ್ರಿಂದ. ಇದು ನಮಸ್ಕಾರ. ನಿನ್ನೆ ತುಂಬ ಮಳೆಯಾಗಿದೆ, ಮುಂಗಾರಿನ ಮೊದಲನೇ ಮಳೆ ಆಗಿದೆ. ಈಗ ನಾವು ಈ ಮುಂಗಾರಿನ ಮಳೆಯಲ್ಲಿ ತೆಂಗಿನ ಗಿಡಗಳಿಗೆ ಕಾಪರ್ ರಾಡು ಮತ್ತು ಈ ಕಾಂಪೋಸ್ಟ್ ಆಗಿರ್ತಕ್ಕಂಥ ಗೊಬ್ಬರ ಎಲ್ಲ ಹಾಕೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ನಮ್ಮ ಗಿಡಗಳಿಗೆ. ನೋಡಿ ಹತ್ರ ಬನ್ನಿ ತೋರಿಸಿ ಯಾವ ಥರ ಕಾಂಪೋಸ್ಟ್ ಆಗಿದೆ ಗೊಬ್ಬರ ಅಂತ ನೋಡಿ. ಈ ಗೊಬ್ಬರನ ಈಗ ತೆಂಗಿನ ಗಿಡಗಳಿಗೆ ಈ ಗೊಬ್ಬರದ ಜೊತೆ ಉಪ್ಪು ಮತ್ತು ಈ ಗೊಬ್ಬರನ ಹಾಕಿ ಎಷ್ಟು ಬಾಂಡ್ಲಿ ಎಷ್ಟು ಈ ಗೊಬ್ಬರನ ಹಾಕ್ತೀರಾ ಒಂದು ತೆಂಗಿನ ಗಿಡಕ್ಕೆ? ಒಂದು ತೆಂಗಿನ ಗಿಡಕ್ಕೆ 3 ಈ ಥರ 3 ಪುಟ್ಟಿ ಗೊಬ್ಬರ ಹಾಕೋದು. ಯಾವ ಥರ ಹಾಕೋದಂತ ನೋಡೋಣ. ಈ ಕಾಂಪೋಸ್ಟ್ ಗೊಬ್ಬರಕ್ಕೆ ಈ ಥರ ಉಪ್ಪೆಲ್ಲ 1 kg ಸುಮಾರು 3 ಪುಟ್ಟಿಯಷ್ಟು ಹಾಕಬೇಕು. ನಾನೀಗ 1 ಪುಟ್ಟಿ ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೆ ಈ ಥರ ಬೇವಿನ ಹಿಂಡಿ ಎಲ್ಲ ಹಾಕಿ ಜೊತೆಗೆ ಸ್ವಲ್ಪ ನಿನ್ನೆ ತುಂಬ ಚೆನ್ನಾಗಿ ಮಳೆ ಆಗಿತ್ತು. ಸೊ ಹಾಗಾಗಿ ಈ ಗೊಬ್ಬರವನ್ನು ಹಾಕೋಕೆ ಬಂದಿದ್ದೀವಿ. ಈಗ ಗಿಡದಿಂದ 1-1.5 ಅಡಿ 2 ಅಡಿಯಷ್ಟು ಬಿಟ್ಕೊಂಡು ನಾವು ಈ ಗೊಬ್ಬರ ಹಾಕ್ಕೋಬೇಕು. ಗಿಡದ ಬಡ್ಡಿ ಹತ್ರ ಹಾಕೋದು ಬೇಡ, ಈ ರೀತಿ ಸುತ್ತ ಸುಮಾರು 3 ಬಾಂಡ್ಲಿಯಷ್ಟು ಗೊಬ್ಬರವನ್ನು ಸುತ್ತ ಹಾಕೋದ್ರಿಂದ ಗಿಡಕ್ಕೆ ತುಂಬ ನ್ಯೂಟ್ರಿಯೆಂಟ್ಸ್ನೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಮಳೆ ತುಂಬ ಚೆನ್ನಾಗಾಗಿದೆ.